Hello everyone, welcome back to Script Kiddie YouTube channel. ನಾನು ಇವತ್ತು ಹೊಸದಾಗಿ ಹೋಸ್ಟ್ ವಾಜೀದ್. ಇವತ್ತು ನಾವೇನು ಡಿಸ್ಕಸ್ ಮಾಡ್ತಾ ಇದೀವಪ್ಪ ಅಂತಂದರೆ 5K ಸ್ಪೆಷಲ್. ಓಕೆ, ಸೊ 5K ಸ್ಪೆಷಲ್ಗೆ ನಾನು ಆ್ಯಕ್ಚುಲಿ ಏನು ಮಾಡಿದ್ದೆ, ಬಗ್ ಬೌಂಟಿ ಕೋರ್ಸ್ನ ಲಾಂಚ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಶಾಕಿಂಗ್ಲಿ ನಾನು ಬಗ್ ಬೌಂಟಿ ಕೋರ್ಸ್ನ ಲಾಂಚ್ ಮಾಡ್ತಾ ಇಲ್ಲ. ಏನಕ್ಕೆ ಲಾಂಚ್ ಮಾಡ್ತಾ ಇಲ್ಲ, ಏನು ಎತ್ತ ಅಂತ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತೀನಿ ಈ ವಿಡಿಯೋದಲ್ಲಿ. ಅದ್ರ ಬದಲಾಗಿ ನಾವು ಪೈಥಾನ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ತಮ್ನೈಲಲ್ಲಿ ಕೂಡ ನೋಡಿದ್ದೀರಾ, ಪೈಥಾನ್ ಕೋರ್ಸ್ದೆಲ್ಲ ಹಾಕಿದ್ದೀನಿ. ಸೊ ತಿಳ್ಕೊಳ್ಳೋಣ ಈ ಕೋರ್ಸ್ನಲ್ಲಿ ಏನೇನು ಬರುತ್ತೆ. ನಾನು ಬಗ್ ಬೌಂಟಿ ಕೋರ್ಸ್ನ ಏನಕ್ಕೆ ಲಾಂಚ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಹೇಳ್ತೀನಿ. ಈ ಪೈಥಾನ್ ಕೋರ್ಸ್ನಲ್ಲಿ ನಿಮ್ಗೆ ಏನೇನು ಸಿಗುತ್ತೆ, ಏನೇನೆಲ್ಲ ಸಿಗಲ್ಲ. ಸೊ ಸಿಗಲ್ಲ ಅನ್ನೋದಕ್ಕಿಂತ ಜಾಸ್ತಿ ಹೇಳ್ಬೋದು, ಎಲ್ಲನೂ ಸಿಗುತ್ತೆ ಈ ಪೈಥಾನ್ ಕೋರ್ಸ್ನಲ್ಲಿ ನಿಮಗೆ. ಕಂಪ್ಲೀಟ್ ಕೋರ್ಸ್ ಅಂತ ಹೇಳ್ಬೋದು. ಸೊ ಆ ರೀತಿಯಾದಂಥ ಒಂದು ಕೋರ್ಸ್ ಬರುತ್ತೆ. ಅಂದರೆ ಅದನ್ನ ಒಂದೇ ವೀಡಿಯೋದಲ್ಲಿ ಮಾಡಲ್ಲ, ಅದನ್ನೆಲ್ಲ ಹೇಳ್ತೀನಿ ನಿಮಗೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಆಫ್ ಆಲ್ ಬಗ್ ಬೌಂಟಿ ಕೋರ್ಸ್ ಬಗ್ಗೆ ಮಾತಾಡ್ಕೊಂಡ್ಬಿಡೋಣ. ಏನಕ್ಕೆ ಲಾಂಚ್ ಮಾಡ್ತಾ ಇಲ್ಲ ಬಗ್ ಬೌಂಟಿ ಕೋರ್ಸ್ನ ನಾನು ಅಂತ. 5K ಸ್ಪೆಷಲ್ಗೆ ಲಾಂಚ್ ಮಾಡ್ತೀನಿ ಅಂತ ಹೇಳಿದೆ ಬಗ್ ಬೌಂಟಿ ಕೋರ್ಸ್ನ. ಬಟ್ ಇವಾಗ ನಾನು ಬೇಸಿಕಲಿ ಬಗ್ ಬೌಂಟಿ ಕೋರ್ಸ್ನ ಲಾಂಚ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತಂದರೆ ಚಾನಲ್ನಲ್ಲಿ ಆಲ್ರೆಡಿ 2 ಸ್ಟ್ರೈಕ್ಸ್ಗಳು ಇದ್ದಾವೆ, 2 ಸ್ಟ್ರೈಕ್ ಇದ್ದಾವೆ. ಸೊ ನಾನು ಬಗ್ ಬೌಂಟಿ ಕೋರ್ಸ್ನ ಲಾಂಚ್ ಮಾಡಿದ ತಕ್ಷಣ ಅದ್ರ ಮೇಲೆ ಏನಾದರೂ ಇನ್ನೊಂದು ಸ್ಟ್ರೈಕ್ ಬಿತ್ತು ಅಂತ ಇಟ್ಕೊಳ್ಳಿ, ಆ ನಂತರ ನನ್ನ ಚಾನಲ್ ಡಿಲೀಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ರೈಟ್, ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾದಂಥ ರಿಸ್ಕ್ ತೊಗೊಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಬಗ್ ಬೌಂಟಿ ಕೋರ್ಸ್ನ ಲಾಂಚ್ ಮಾಡ್ತಾ ಇಲ್ಲ ಇವಾಗ ಪ್ರೆಸೆಂಟ್. ಓಕೆ, ಮುಂದೆ ಯಾವಾಗಾದರೂ ಲಾಂಚ್ ಮಾಡಿದ್ರೆ ಹೇಳ್ತೀನಿ ನಿಮಗೆ. ಓಕೆ, ಸೊ ನಾನು ಇನ್ನೂ ಪ್ಲಾಟ್ಫಾರ್ಮ್ ಸರ್ಚಿಂಗಲ್ಲೇ ಇದ್ದೀನಿ. ತುಂಬ ಜನ ಹೇಳ್ತಾ ಇರ್ತಾರೆ ಟೆಲಿಗ್ರಾಮ್ನಲ್ಲಿ ಹಾಕಿ ಅಂತ. ತುಂಬ ಸತಿ ಹೇಳಿಬಿಟ್ಟಿದೆ ನಾನು, ಎಷ್ಟೋ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಅಂಡರ್ಗ್ರೌಂಡ್ ಪ್ಲ್ಯಾಟ್ಫಾರ್ಮ್ನಲ್ಲಿ ವರ್ಕ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಯಾವುದೇ ರೀತಿಯಾದಂಥ ಕ್ಯೂರಿಯಾಸಿಟಿನೂ ಇಲ್ಲ. ಓಕೆ, ಸೊ ಟೆಲಿಗ್ರಾಮ್ ಅನ್ನೋದು ಒಂದು ಅಂಡರ್ಗ್ರೌಂಡ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಬೇಸಿಕಲಿ ಇವಾಗ. ಓಕೆ, ಸೊ ಅಂತಹ ಪ್ಲ್ಯಾಟ್ಫಾರ್ಮ್ನಲ್ಲಿ ವರ್ಕ್ ಮಾಡೋದಕ್ಕೆ ನನಗೆ ಖಂಡಿತ ನಿಜವಾಗ್ಲೂ ಇಂಟ್ರೆಸ್ಟ್ ಇಲ್ಲ. ಓಕೆ, ಸೊ ನನಗೆ ಹೇಳಕ್ಕೆ ಹೋಗ್ಬೇಡಿ ಟೆಲಿಗ್ರಾಮ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ. ನನಗೆ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಇಲ್ಲ ಟೆಲಿಗ್ರಾಮ್ನಲ್ಲಿ ವರ್ಕ್ ಮಾಡೋದಕ್ಕೆ. ಓಕೆ, ಸೊ ನೋಡೋಣ, ಬೇರೆ ಯಾವುದಾದ್ರೂ ಪ್ಲ್ಯಾಟ್ಫಾರ್ಮ್ ಸರ್ಚ್ ಮಾಡೋಣ, ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಈ ಕೋರ್ಸ್ನಲ್ಲಿ, ಈ ಪೈಥಾನ್ ಕೋರ್ಸ್ನಲ್ಲಿ ನಿಮ್ಗೆ ಏನೇನು ಸಿಗುತ್ತೆ, ಇದನ್ನ ಬೇಸಿಕಲಿ ಯಾರ್ಯಾರು ಕಲ್ತ್ಕೋಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾರ್ಯಾರು ಕಲ್ತ್ಕೋಬೋದು ಅಂದರೆ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋರು ಅಷ್ಟೇ ಕಲ್ತ್ಕೋಬೋದಾ, CS ಬ್ಯಾಕ್ಗ್ರೌಂಡಿಂದ ಬಂದಿರೋರು ಅಷ್ಟೇ ಕಲ್ತ್ಕೋಬೋದು ಅನ್ನೋ ಆ ರೀತಿಯಾದಂಥ ಯಾವುದೇ ರೀತಿಯಾದಂತಹ ಕಂಡೀಷನ್ಸ್ಗಳಿಲ್ಲ. ಅವರೇ ಕಲ್ತ್ಕೋಬೋದು, ಇವರೇ ಕಲ್ತ್ಕೋಬೋದು ಅಂತ. ಜಸ್ಟ್ ನಿಮಗೆ ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಬಂದರೆ ಸಾಕು. ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದಕ್ಕೆ, ಒಂದು ಸಾಫ್ಟ್ವೇರ್ನ ಅನ್ಇನ್ಸ್ಟಾಲ್ ಮಾಡೋದಕ್ಕೆ ಕಂಪ್ಯೂಟರ್ನಲ್ಲಿ ಬಂದರೆ ಸಾಕು, ಅಷ್ಟಿದ್ರೆ ಸಾಕು. ಓಕೆ, ಸೊ ಉಳಿದಿದ್ದೆಲ್ಲ ನಾವು ಹೇಳ್ಕೊಡ್ತೀವಿ ನಿಮಗೆ, ಏನು ಟೆನ್ಷನ್ ಇಲ್ಲ ಈ ಕೋರ್ಸ್ನಲ್ಲಿ. ಉಳಿದಿದ್ದೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ, ಬೇಸಿಕ್ಕಿಂದ ಹಿಡಿದ್ಬಿಟ್ಟು ಅಡ್ವಾನ್ಸ್ ಲೆವೆಲ್ವರೆಗಡೆನೂ ಕೂಡ. ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರಲಿ, ಕಾಮರ್ಸ್ ಆಗಿರಲಿ, ಡಿಪ್ಲೊಮಾ ಆಗಿರಲಿ, ಏನೇ ಆಗಿರಲಿ, IT ಆಗಿರಲಿ, 10th ಫೇಲ್ ಆಗಿರಲಿ, 10th ಪಾಸ್ ಆಗಿರಲಿ, ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ಏನೇ ಇರಲಿ, ನೀವು ಏನಾದರೂ ಕೋಡಿಂಗ್ನಲ್ಲಿ ಕೆರಿಯರ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಇವಾಗ ಪ್ರೆಸೆಂಟ್ಲಿ ಪೈಥಾನ್ ಇಸ್ ದ ಬೆಸ್ಟ್ ಒನ್. ಓಕೆ, ಪೈಥಾನ್ನೇ ಏನಕ್ಕೆ ಕಲ್ತ್ಕೋಬೇಕು ಅಂತ ಏನಾದರೂ ಕ್ವಶನ್ ಬಂದಿದ್ರೆ ಹೇಳ್ತೀನಿ. ಮಷಿನ್ ಲರ್ನಿಂಗಲ್ಲಿ ಯೂಸ್ ಆಗ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಯೂಸ್ ಆಗ್ತಾ ಇದೆ, ವೆಬ್ ಡೆವಲಪ್ಮೆಂಟ್ನಲ್ಲಿ ಯೂಸ್ ಆಗ್ತಾ ಇದೆ, ಗೇಮಿಂಗ್ನಲ್ಲೂ ಕೂಡ ಪ್ರೆಸೆಂಟ್ಲಿ ಕೆಲವೊಂದಿಷ್ಟು ಜನ ಯೂಸ್ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಯೂಸ್ ಮಾಡಲ್ಲ, ಅಷ್ಟೊಂದು ಯೂಸ್ ಆಗಲ್ಲ ಗೇಮಿಂಗ್ನಲ್ಲಿ. ಬಟ್ ಪೈಥಾನ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಗೇಮ್ಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಓಕೆ, ಇಷ್ಟೆಲ್ಲ ಫೀಲ್ಡ್ಸ್ನಲ್ಲಿ ಇದು ವರ್ಕ್ ಆಗ್ತಾ ಇದೆ, ಯೂಸ್ ಆಗ್ತಾ ಇದೆ ಪೈಥಾನ್ ಅಂದಮೇಲೆ. ಸೊ ಒಂದು ಈಸಿ ಲ್ಯಾಂಗ್ವೇಜ್ ಇದೆ, ಮತ್ತು ಪೈಥಾನ್ ಕೂಡ ಈಸಿ ಲ್ಯಾಂಗ್ವೇಜ್, ಕಲ್ತ್ಕೊಳ್ಳೋದಕ್ಕೆ ತುಂಬಾ ಈಸಿ ಲ್ಯಾಂಗ್ವೇಜ್ ಇದೆ ಪೈಥಾನ್ ಕಂಪೇರಿಟಿವ್ಲಿ C++, ಜಾವಾ, ಅದರ್ ಲ್ಯಾಂಗ್ವೇಜಸ್. ಓಕೆ, ಪೈಥಾನ್ ಈಸ್ ಅ ಈಸಿ ಲ್ಯಾಂಗ್ವೇಜ್. ಸೊ ಅದಕ್ಕೋಸ್ಕರ ಪೈಥಾನ್ನ ಕಲ್ತ್ಕೊಳ್ಳೋದು ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ಬಹುದು. ಸೊ ಇದನ್ನು ಒಂದೇ ಬರುತ್ತಾ, ಇದು ಒಂದೇ ಕೋರ್ಸ್ ಲಾಂಚ್ ಮಾಡ್ಬೋದಾ? ಇಲ್ಲ, ಇದು ಆದಮೇಲೆ ನಾನು ಟ್ರೈ ಮಾಡ್ತೀನಿ C++ ಇಂತಹ ಕೋರ್ಸಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಇದೇ ಯೂಟ್ಯೂಬ್ ಚಾನಲ್ ಏನಾದರೂ ಉಳ್ಕೊಂಡ್ರೆ. ಓಕೆ, ಸೊ ಇವಾಗ ಮಾತ್ರ ಪೈಥಾನ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಪೈಥಾನ್ ಕೋರ್ಸ್ನಲ್ಲಿ ನಾವು ಏನೇನು ಕಲ್ತ್ಕೊಳ್ತೀವಿ? ಓಕೆ, ಪೈಥಾನ್ ಕೋರ್ಸ್ನಲ್ಲಿ ನಾವು ಪ್ರೆಸೆಂಟ್ಲಿ ಕಲ್ತ್ಕೊತಾ ಇರೋದು ಬೇಸಿಕ್ಸಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇನ್ಪುಟ್ ಅಂದರೆ ಏನು, ಔಟ್ಪುಟ್ ಅಂದರೆ ಏನು, ಸೊ ಇಂಥದ್ದೆಲ್ಲ ಬೇಸಿಕ್ಸಿಂದ ಹೇಳಿಬಿಟ್ಟು ಲಾಸ್ಟ್ನಲ್ಲಿ ನಾವು ಏನು ಮಾಡೋಣ, ಆಬ್ಜೆಕ್ಟ್ ಓರಿಯೆಂಟೆಡ್ ಹೊರಗಡೆನೂ ಕೂಡ ಹೋಗೋಣ, ಆಪ್ಸ್ ಹೊರಗಡೆನೂ ಹೋಗೋಣ. ಸೊ ಫಂಕ್ಷನ್ಸ್ಗಳನ್ನ ಯಾವ ರೀತಿ ಡಿಫೈನ್ ಮಾಡೋದು, ಕನ್ಸ್ಟ್ರಕ್ಷನ್ಸ್ ಅಂದರೆ ಏನು ಎತ್ತ, ಎಲ್ಲ ಇನ್ಫಾರ್ಮೇಷನ್ ನಾವು ಈ ಕೋರ್ಸ್ನಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಅದಾದಮೇಲೆ ಮತ್ತೆ ಏನೇನು ಸಿಗುತ್ತೆ, ಕೋರ್ಸಸ್ ಥಿಯರಿಟಿಕಲ್ ವೀಡಿಯೋಸ್ ಆದಮೇಲೆ ಪ್ರಾಕ್ಟಿಕಲ್ ವೀಡಿಯೋಸ್ ಆದಮೇಲೆ ಮತ್ತೆ ಏನೇನು ಸಿಗ್ಬೋದು ಈ ಕೋರ್ಸ್ನಲ್ಲಿ? ನಿಮಗೆ ಸಣ್ಣ ಪ್ರಾಜೆಕ್ಟ್ಸ್ಗಳು ಸಿಗ್ಬೋದು, ಅಸೈನ್ಮೆಂಟ್ಸ್ಗಳು ಸಿಗ್ಬೋದು, ಕ್ವಿಜಸ್ ಸಿಗ್ಬೋದು, ತುಂಬಾ ಸಿಗೋದಿದೆ ಈ ಕೋರ್ಸ್ನಲ್ಲಿ. ಈ ಕೋರ್ಸ್ನ ನೀವು ಒಂದ್ಸತಿ ಕಂಪ್ಲೀಟ್ ಮಾಡಿಕೊಂಡ್ರೆ ಒಂದು ಲೆವೆಲ್ಗೆ ನೀವೇನಾಗ್ತೀರಾ, ಪೈಥಾನ್ ಹೈ ಲೆವೆಲ್ ಅಂದರೆ ಒಂದು ಇಂಟರ್ಮೀಡಿಯೇಟ್ ಲೆವೆಲ್ ಅಂತೂ ಹೋಗ್ತೀರಾ ಈ ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಳ್ಳುವಷ್ಟರಲ್ಲಿ. ಓಕೆ, ಸೊ ಆ ರೀತಿಯಾದಂಥ ಒಂದು ಕೋರ್ಸ್ನ ಈ ಚಾನಲಲ್ಲಿ ನಾನು ಲಾಂಚ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ಲಿ. ಓಕೆ, ಸೊ ಈ ಕೋರ್ಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಯಾವುದೇ ರೀತಿಯಾದಂತಹ ಕಾಸ್ಟ್ ಇಲ್ಲ ಇದಕ್ಕೆ, ಕಂಪ್ಲೀಟ್ಲಿ ಫ್ರೀ ಲಾಂಚ್ ಮಾಡ್ತಾ ಇದ್ದೀನಿ ಈ ಕೋರ್ಸ್ನ. ಸೊ ನೀವೇನು ಮಾಡಬೇಕು ಅದಕ್ಕೆ, ಸೊ ಜಸ್ಟ್ ಸಪೋರ್ಟ್ ತೋರಿಸಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ನೀವು ಫ್ರೆಂಡ್ಸ್ಗಳ ಜೊತೆಗೆ. ಯಾಕೆಂದರೆ ಚಾನಲ್ ಬರ್ತಾ ಡೆಡ್ ಆಗ್ತಾ ಇದೆ, ಸಬ್ಸ್ಕ್ರೈಬರ್ಸ್ ತುಂಬಾ ಕಡಿಮೆ ಆಗ್ತಾ ಇದ್ದಾರೆ ನೋಡಿ. ಜನವರಿನಲ್ಲೇ 5K ಆಗಬೇಕಾಗಿತ್ತು,
ಬಟ್ ಡ್ಯೂ ಟು ಸ್ಟ್ರೈಕ್ಸ್ ವೀಡಿಯೋಸ್ ಅಪ್ಲೋಡ್ ಮಾಡದೇ ಇರೋ ಕಾರಣದಿಂದಾಗಿ, ಆಮೇಲೆ ಕೆಲವೊಂದಿಷ್ಟು ವೀಡಿಯೋಸ್ಗಳು ಡಿಲೀಟ್ ಆಗಿರೋ ಕಾರಣದಿಂದಾಗಿ ಸಬ್ಸ್ಕ್ರೈಬರ್ಸ್ ಲಾಸ್ ಆಗ್ತಾ ಇದ್ದಾರೆ, ಚಾನಲ್ ಡೆಡ್ ಆಗ್ತಾ ಇದೆ. ಸೊ ಆದಷ್ಟು ಶೇರ್ ಮಾಡಿ ಚಾನಲ್ನ, ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ಚಾನಲ್ ಗ್ರೋ ಆಗುತ್ತೆ, ಅಷ್ಟೇ ನಮಗೆ ಏನು ಬರುತ್ತೆ, ಒಂದು ಏನದು ಉತ್ಸಾಹ ಅಂತಾರಲ್ಲ, ಸೊ ಆ ರೀತಿ ಉಟ್ಕೊಳ್ಳುತ್ತೆ. ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಒಂದು ಇನ್ಸ್ಪಿರೇಷನ್ ಬರುತ್ತೆ, ರೈಟ್. ಸೊ ನೀವೇನಾದರೂ ಲೈಕ್ಸ್ಗಳನ್ನ ಜಾಸ್ತಿ ಕೊಟ್ಟರೆ, ಶೇರ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ, ಒಂದ್ಸತಿ ಕೋರ್ಸ್ ಸ್ಟಾರ್ಟ್ ಆಯಿತು ಅಂದರೆ ನೀವು ಕಮೆಂಟ್ ಮಾಡಲೇಬೇಕಾಗುತ್ತೆ. ಓಕೆ, ಏನಕ್ಕೆಂದರೆ ನಾನು ಕ್ವಿಜಸ್ ಅವು ಇವು ಕೇಳ್ತಿರ್ತೀನಿ, ಅವಾಗ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಬೇಕಾಗಿದೆ, ರೈಟ್. ಸೊ ಅದಕ್ಕೋಸ್ಕರ ಕಮೆಂಟ್ಸ್ ಅಂತೂ ನೀವು ಮಾಡ್ತೀರಾ ಏನಾದರೂ ಕೋರ್ಸ್ ಸ್ಟಾರ್ಟ್ ಆದಮೇಲೆ. ಓಕೆ, ಸೊ ಕೋರ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಏನೇನು ಬರ್ತಿರಬೇಕು ಅದನ್ನ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಸಾಫ್ಟ್ವೇರ್ಸ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿರಬೇಕು. ಒಂದು ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಅನ್ಇನ್ಸ್ಟಾಲ್ ಮಾಡಬೇಕು, ಆಮೇಲೆ ಪೈಥಾನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಅನ್ಇನ್ಸ್ಟಾಲ್ ಮಾಡಬೇಕು, ಅದನ್ನು ನೀವು ತಿಳ್ಕೊಳ್ಳಿ ನೀವೇ ಖುದ್ದಾಗಿ ನೆಕ್ಸ್ಟ್ ವೀಡಿಯೋ ಬರುವಷ್ಟರಲ್ಲಿ. ಓಕೆ, ಸೊ ನೆಕ್ಸ್ಟ್ ವೀಡಿಯೋ ಇವತ್ತು ಸಾಯಂಕಾಲನೇ ಬರೋದು, ನಾಳೆ ಬೆಳಗ್ಗೆನೇ ಬರೋದು, ಯಾವಾಗ ಬರುತ್ತೋ ಗೊತ್ತಿಲ್ಲ. ಆ ವಿಡಿಯೋದಿಂದನೇ ನಾವು ಪೈಥಾನ್ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕೋರ್ಸ್ನಲ್ಲಿ ನಾನು ಪೈಥಾನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಪೈಥಾನ್ 3.8.1 ವರ್ಷನ್ ಪೈಥಾನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ 3 ಮೇಲೆ ಇರುವಂತಹ ವರ್ಷನ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, 2 ವರ್ಷನ್ಸ್ದು ಪೈಥಾನ್ 2 ವರ್ಷನ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. 3 ವರ್ಷನ್ ಯಾವ್ಯಾವ 3x ವರ್ಷನ್, ಆ ವರ್ಷನ್ಸ್ಗಳ ಪೈಥಾನ್ನೇ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದಮೇಲೆ ಪೈಚಾಮ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಪೈಚಾಮ್ನ ನೀವು ಯೂಸ್ ಮಾಡ್ಕೋಬೋದು, ಅಥವಾ ವಿಜುವಲ್ ಸ್ಟುಡಿಯೋ ಕೋಡ್ನ ಯೂಸ್ ಮಾಡ್ಕೋಬೋದು, ಯಾವುದಾದ್ರು ಯೂಸ್ ಮಾಡ್ಕೊಳ್ಳಿ. ನನಗೆ ಯಾವುದೇ ರೀತಿಯ ಒಂದು ಅನಾಕೊಂಡನ ಯೂಸ್ ಮಾಡ್ಕೊಳ್ಳಿ, ನನಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಎಲ್ಲದರಲ್ಲೂ ಸೇಮ್ ಆಗುತ್ತೆ ವರ್ಕ್. ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನನಗೆ ಪೈಚಾಮ್ ಕಂಫರ್ಟ್ ಅನಿಸುತ್ತೆ, ನಾನು ಪೈಚಾಮ್ನಲ್ಲಿ ನಿಮಗೆ ಕೋಡಿಂಗ್ನ ಹೇಳ್ಕೊಡ್ತೀನಿ. ಓಕೆ, ಪೈಚಾಮ್ ಅಂದರೆ ಏನು, ಬೇಸಿಕಲಿ ಇಟ್ಸ್ ಆನ್ ಐಡಿ. ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಬೇಕಾದ್ರೆ, ಪೈಚಾಮ್ದು ಒಂದು ಕೋರ್ಸ್. ಓಕೆ, ಸೊ ಪೈಚಾಮ್ನ ಯಾವ ರೀತಿ ಯೂಸ್ ಮಾಡಬೇಕು ಏನು ಅಂತ ಅನ್ನೋದೇನಿದೆ ಅದನ್ನ ಸಪ್ರೇಟ್ ಕೋರ್ಸ್ ಮಾಡ್ತೀನಿ. ಬೇಕಾದರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಆ ಐಡಿ ಹಂಗೆ ಯೂಸ್ ಮಾಡಬೇಕು ಏನು ಅಂತ ಇತ್ತು ಅಂದರೆ ಒಂದು 20 to 25 ಮಿನಿಟ್ಸ್ ಒಂದು ಕೋರ್ಸ್ ಲಾಂಚ್ ಮಾಡ್ತೀನಿ. ನೀವು ಹೇಳಿ ನನಗೆ ಐಡಿದು ಒಂದು ಕೋರ್ಸ್ ಮಾಡಿ ಹಾಕ್ಲಾ ಅಥವಾ ಬೇಡವಾ, ನಾನು ಡೈರೆಕ್ಟ್ ಕೋಡಿಂಗ್ ಸ್ಟಾರ್ಟ್ ಮಾಡಲಾ ಅಂತ. ಓಕೆ, ಸೊ ಇಷ್ಟಂತೂ ನಾನು ಮಾಡ್ತಾಯಿದ್ದೀನಿ ಈ ಕೋರ್ಸ್ನಲ್ಲಿ. ಆದಷ್ಟು ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಓಕೆ, ಸೊ ಕಮೆಂಟ್ ಮಾಡಿ ಹೇಳಿ ಇದು ಹೆಂಗೆ ಅನಿಸ್ತು ಈ ಸರ್ಪ್ರೈಸಿಂಗ್ ವಿಡಿಯೋ ನಿಮಗೆ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿಸ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ.